ನಮಸ್ತೆ ಸ್ನೇಹಿತರೆ, ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಚಳಿಗಾಲಕ್ಕೆ ಅಂಗಡಿಯಲ್ಲಿ ಏನು ಬಟಾಣಿ ಕೋಡು ತುಂಬಾನೇ ಫ್ರೆಶ್ ಆಗಿ ಸಿಗ್ತದೆ. ಸೊ ಇವತ್ತು ಆ ಹಸಿ ಬಟಾಣಿಯ ಕಚೋರಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಎಸ್, ಬನ್ನಿ ಹೇಗೆ ಮಾಡೋದು ಅಂತ ಪಟ್ ಅಂತ ನೋಡ್ಕೊಂಡು ಬರೋಣವಾ. ಒಂದು ಬೌಲ್ನಷ್ಟು ಹಸಿಯಾದ ಬಟಾಣಿ ಕಾಳನ್ನು ತೆಗೆದುಕೊಂಡು ಕ್ಲೀನ್ ಮಾಡಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 2 ಕಾಯಿ ಮೆಣಸು, 1 ಇಂಚಿನಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಎಸಳು, ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ನೀರನ್ನು ಹಾಕದೆ ಇದನ್ನು ರುಬ್ಕೊಳ್ತಾ ಇದ್ದೇನೆ. ನೀರಿನ ಪಸೆ ಆ ಸೊಪ್ಪಿನಲ್ಲಿ ಹಾಗೂ ಬಟಾಣಿ ಕಾಳಲ್ಲಿ ಇರ್ತದೆ ಸ್ನೇಹಿತರೆ, ಹಾಗಾಗಿ ನೀರನ್ನು ಹಾಕಲಿಲ್ಲ. ಈ ಥರ ದಂಟೆಲ್ಲ ಉಳಿದ್ರೆ ಅದನ್ನು ಸ್ವಲ್ಪ ತಕ್ಕೊಂಡು ಬಿಡಿ. ನಂತರ ಆ ಮಿಶ್ರಣಕ್ಕೆ 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ತಾ ಇದ್ದೇನೆ. ಖಾರಕ್ಕೆ ನಾವಿಲ್ಲಿ ಆಲ್ರೆಡಿ 2 ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೇವೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧದಿಂದ 3/4 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್, 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್. ಯಾಕಂದರೆ ಈರುಳ್ಳಿಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಸ್ಟಫಿಂಗ್ ಏನು ನಮ್ದು ತುಂಬಾ ಕನ್ಸಿಸ್ಟೆನ್ಸಿ ಸ್ವಲ್ಪ ಚೇಂಜ್ ಆಗಿರ್ತದೆ. ಹಾಗಾಗಿ 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಅಥವಾ ಮೈದಾ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ರೋಸ್ಟ್ ಮಾಡಿ ಹಾಕ್ಕೊಳ್ಬಹುದು ಸ್ನೇಹಿತರೆ. ನಮ್ಮ ಏನು ಸ್ಟಫಿಂಗ್ ರೆಡಿಯಾಗಿದೆ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ 1 ಬೌಲ್ನಷ್ಟು ಮೈದಾ ಹಿಟ್ಟು, ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಹಾಗೆಯೇ ಡ್ರೈ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳುವ. ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ಚಪಾತಿಯ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳುವಂಥದ್ದು. ಮೈದಾ ಹಿಟ್ಟು ಬೇಡ ಹೇಳುವವರು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬಹುದು. ಸ್ವಲ್ಪ ಕ್ರಿಸ್ಪಿನೆಸ್ ಕಮ್ಮಿ ಆಗ್ತದೆ ಅಷ್ಟೇ. ನಂತರ ಲಿಂಬೆಹಣ್ಣಿನ ಗಾತ್ರದ ಹಿಟ್ಟನ್ನು ಸಪ್ರೇಟ್ ಮಾಡಿಕೊಂಡು ಪೂರಿಯ ಗಾತ್ರಕ್ಕೆ ಹಿಟ್ಟನ್ನು ಲಟ್ಟಿಸ್ಕೊಳ್ಳುವಂಥದ್ದು. ಎಸ್, ತುಂಬಾ ದೊಡ್ಡದೇನು ಬೇಕಂತಿಲ್ಲ. ಅದ್ಭುತವಾದ ವಿಂಟರ್ ಸ್ಪೆಷಲ್ ರೆಸಿಪಿ ಅಂತಲೇ ಕರಿಬೋದು. ನಂತರ ಇದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ಸ್ಟಫಿಂಗನ್ನು 1 ರಿಂದ 2 ಚಮಚದಷ್ಟು ಹಾಕಿಕೊಳ್ಳುವ. 1 ಚಮಚ ಸಾಕು ಅಂತಾದರೆ ಅಷ್ಟೇ ಹಾಕ್ಕೊಳ್ಬಹುದು. ಎಸ್, ಎಡ್ಜಸ್ಗಳನ್ನು ಚೆನ್ನಾಗಿ ಸೀಲ್ ಮಾಡ್ಕೊಳ್ತಾ ಸ್ಟಫಿಂಗ್ ಏನು ಹೊರಗೆ ಬರದಂತೆ ಮಾಡೋದು. ಎಸ್, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಕೆಚಪ್ ಜೊತೆಗಂತೂ ಸಖತ್ತಾಗಿರ್ತದೆ. ಇಷ್ಟೇ, ಇದನ್ನು ಪುನಃ ಲಟ್ಟಿಸುವ ಅವಶ್ಯಕತೆ ಇಲ್ಲ. ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೋಡಿ. ಬಿಸಿಯಾದ ಎಣ್ಣೆಯಲ್ಲಿ 2 ಒಂದೇ ಬಾರಿಗೆ ಕಾಯಿಸ್ಕೊಳ್ಬಹುದು. ಹೊಂಬಣ್ಣಕ್ಕೆ ಬರುವವರೆಗೆ ಮಂದ ಉರಿಯಲ್ಲಿ ಇದನ್ನು ಕಾಯಿಸ್ಕೊಳ್ಳುವ. ಎಸ್, 2 ಬದಿಯು ಕಾದ ನಂತರ ಬಿಸಿ ಬಿಸಿಯಾದ ಮಟರ್ ಕಚೋರಿ ಅಥವಾ ಬಟಾಣಿಯ ಕಚೋರಿ ಕೆಚಪ್ ಜೊತೆ ಸವಿಯಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್.